ಬೇಲ್ ಸಿಕ್ಕೇ ಬಿಡ್ತು, ಸರ್ಜರಿ ಬೇಡವಾಯ್ತಾ? ಬೆನ್ನು ನೋವಿಗೆ ಆಪರೇಷನ್ ಮಾಡಲ್ವಾ? ಕಾಟೇರನಿಗೆ ಸುಪ್ರೀಂ ಕೋರ್ಟ್ ಭಯ, ಇದು ಸಾರಥಿಗಿಲ್ಲ ಸರ್ಜರಿ ಸುದ್ದಿ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಬೇಲ್ ಸಿಕ್ಕಿದ್ದೇ ಖುಷಿ ಆಗ್ಬಿಟ್ಟಿದೆ. ಮಧ್ಯಂತರ ಬೇಲ್ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ತೀವ್ರ ರೀತಿಯ ಬೆನ್ನೋವಿನ ಸಮಸ್ಯೆ ಇದೆ, ಆಪರೇಷನ್ ಅಗತ್ಯ ಇದೆ ಅಂತ ಡಾಕ್ಟರ್ಸ್ ಹೇಳ್ತಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಮೆಡಿಕಲ್ ಬೇಲ್ ಬೇಕು ಅಂತ ಕೇಳ್ಕೊಂಡಿದ್ರು. ಅದಾದ್ಮೇಲೆ BGS ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಆದ್ಮೇಲೆ ಇವತ್ತಾಗದ್ ಸರ್ಜರಿ, ನಾಳೆ ಆಗದ್ ಸರ್ಜರಿ ಅಂತೇಳಿ ಕತೆಗಳನ್ನ ಹೇಳ್ಕೊಂಡು ಪೋಸ್ಟ್ಪೋನ್ ಮಾಡ್ಕೊಂಡು ಬಂದ್ರು. ಈಗ ರೆಗ್ಯುಲರ್ ಬೇಲ್ ಸಿಕ್ಕಿಬಿಟ್ಟಿದೆ. ಆ ಖುಷಿಯಲ್ಲಿ ಬೆನ್ನೋವಿಗೆ ಆಪರೇಷನ್ ಮಾಡಿಸೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಸರ್ಜರಿ ಬೇಡ ಅನ್ನೋ ನಿರ್ಧಾರಕ್ಕೆ ದರ್ಶನ್ ಬಂದಿದ್ದಾರಂತೆ. ಚಿಕಿತ್ಸೆ ಕೊಡಿ ಸಾಕು, ಫಿಸಿಯೋಥೆರಪಿ ಏನು ಕೊಡ್ತಾ ಇದ್ರಿ ಅದನ್ನೇ ಕಂಟಿನ್ಯೂ ಮಾಡಿ ಸಾಕು ಅಂತ ದರ್ಶನ್ ಹೇಳಿದಾರಂತೆ. ಇದಕ್ಕೆ BGS ಡಾಕ್ಟರ್ಸ್ ಕೂಡ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಅಂತ ಮಾಹಿತಿ News18 ಲಭ್ಯವಾಗಿದೆ. ಅಲ್ಲಿಗೆ ಸರ್ಜರಿ ಬಂದು ಫಿಸಿಯೋಥೆರಪಿ ಅಷ್ಟೇ ದರ್ಶನ್ಗೆ ಆಗುತ್ತೆ ಅಂತಾನೂ ಮಾಹಿತಿ ಇದೆ. ಮತ್ತೊಂದು ಕಡೆ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಶೀಘ್ರವೇ ಡಿಸ್ಚಾರ್ಜ್ ಮಾಡುವಂತೆನೂ ಕೂಡ ದರ್ಶನ್ ಮನವಿ ಮಾಡಿಕೊಂಡಿದ್ದಾರಂತೆ. ಹಾಗಾಗಿ ಒಂದೆರಡು ದಿನಗಳಲ್ಲಿ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತ ಚಾನ್ಸಸ್ ಇದೆ. ಡಿಸ್ಚಾರ್ಜ್ ಆದ್ಮೇಲೆ ಮನೆಯಲ್ಲೇ ರೆಸ್ಟ್ ಮಾಡೋದಕ್ಕೆ ದರ್ಶನ್ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ತೀವ್ರ ರೀತಿಯ ಬೆನ್ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸರ್ಜರಿ ಅಗತ್ಯ ಇದೆ ಅಂತ ಹೇಳಿ ದರ್ಶನ್ ಪರ ವಕೀಲರು ಹೇಳಿದ್ರು. ಇದೀಗ ಸರ್ಜರಿಗೆ ಒಳಪಡೋದಿಲ್ಲ ಅವರು ಅಂತ ಹೇಳಿ ಮಾಹಿತಿಗಳು ಸಿಗ್ತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಒಂದ್ಸಗೆ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಮೆಡಿಕಲ್ ಬೇಲ್ ಸಿಗೋದಕ್ಕೆ ಇದೇ ಸರ್ಜರಿ ನೆಪವಾಗಿತ್ತು. ಸೊ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಸರ್ಜರಿ ತನಗೆ ಬೇಡ ಅಂತ ದರ್ಶನ್ ಡಾಕ್ಟರ್ಸ್ ಹತ್ರ ಹೇಳಿದಾರ. ಅದಕ್ಕೆ ಡಾಕ್ಟರ್ಸ್ ಏನ್ ಸೂಚನೆ ಕೊಟ್ಟಿದಾರಂತೆ, ಮತ್ತೆ ಡಿಸ್ಚಾರ್ಜ್ ಯಾವಾಗ ಆಗಬಹುದು ದರ್ಶನ್ ಅಂತ ಮಾಹಿತಿ ಸಿಗ್ತಾ ಇದೆ. ಶ್ರೀನಿತಾ, ಪ್ರಮುಖವಾಗಿ ಮಧ್ಯಂತರ ಜಾಮೀನನ್ನ ಪಡೆದಿರುವಂತಹ ಸಂದರ್ಭದಲ್ಲಿ ನಟ ದರ್ಶನ್ ಸರ್ಜರಿಯನ್ನ ಮಾಡಿಸ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಇರುವಂತಹ ಒಂದು ಪ್ರಶ್ನೆ ಸರ್ಜರಿಯನ್ನ ಮಾಡಿಸ್ಕೊಳ್ತಾರಾ ಇಲ್ವಾ ಅಂತ. ಯಾಕಂದ್ರೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಈಗ ಸದ್ಯ ಫಿಸಿಯೋಥೆರಪಿ ಮೂಲಕವಾಗಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಈಗ ಅವರ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ಯಾಕಂದ್ರೆ ಪತ್ನಿ ವಿಜಯಲಕ್ಷ್ಮಿಗೆ ಅಂದ್ರೆ ಈ ಒಂದು ಸರ್ಜರಿ ವಿಚಾರವಾಗಿ ಒಂದು ಕೂಡ ಅವರಿಗೆ ಒಪ್ಪಿಗೆ ಇರಲಿಲ್ಲ. ಮತ್ತೆ ಅನಿವಾರ್ಯವಾಗಿ ಮಾಡಿಸ್ಕೊಳ್ಳೇಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ವೈದ್ಯರು ಕೂಡ ಹೇಳಿದ್ರು ಅವಶ್ಯಕತೆ ಇದೆ ಅಂತೇಳಿ. ಯಾಕಂದ್ರೆ ಸ್ಪೈನಲ್ ಕಾರ್ಡ್ ಆಪರೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಮುಂದಾಗುವಂತಹ ಪರಿಣಾಮಗಳು ಬೇರೆ ರೀತಿಯಲ್ಲಿ ಇರುತ್ತೆ ರೀತಿಯಲ್ಲಿ ಅವರ ಕುಟುಂಬಸ್ಥರು ಸಂಬಂಧಿಕರು ಹೇಳಿದ ನೆಲೆಯಲ್ಲಿ ವಿಜಯಲಕ್ಷ್ಮಿ ಬೇಡ ಅಂತಾನೆ ಹೇಳಿದ್ರು. ಅದೇ ಕಾರಣಕ್ಕೂ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಈಗ ಅವರ ಒಂದು ವಿವೇಚನೆಗೆ ಬಿಟ್ಟಿದ್ದು. ಹೀಗಾಗಿ ಅವರ ವೈದ್ಯರು BGS ಆಸ್ಪತ್ರೆ ವೈದ್ಯರಿಗೂ ಕೂಡ ಹೇಳಿರುವಂತದ್ದು ಫಿಸಿಯೋಥೆರಪಿ ಅದೇ ರೀತಿಯಾಗಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಔಷಧಿಗಳ ಮೂಲಕ ಕೊಡಬೇಕಾಗುತ್ತೆ. ನಂತರ ಮುಂದುವರೆದ ಭಾಗವಾಗಿ ಟ್ರೀಟ್ಮೆಂಟ್ ಅನ್ನ ಕೊಡ್ಲಿ ಅನ್ನೋ ನಿಟ್ಟಿನಲ್ಲಿ ಅವರು ಹೇಳಿದರೆ ವೈದ್ಯರು ಕೂಡ ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಈಗ ಡಿಸ್ಚಾರ್ಜ್ ವಿಚಾರಕ್ಕೆ ಬರೋದಾದ್ರೆ ಈಗ 2-3 ದಿನಗಳಲ್ಲಿ ಅವರು ಡಿಸ್ಚಾರ್ಜ್ ಆಗ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಅಧಿಕೃತವಾಗಿ ಅವರು ಯಾವತ್ತು ಡಿಸ್ಚಾರ್ಜ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅಧಿಕೃತವಾಗಿ ಆಸ್ಪತ್ರೆಯಿಂದ ಗೊತ್ತಾಗಿಲ್ಲ, ಮತ್ತೆ ಅವರ ಕುಟುಂಬಸ್ಥರು ಕೂಡ ತಿಳಿಸಿಲ್ಲ. ಯಾಕಂದ್ರೆ ಈಗ ಸಡನ್ ಆಗಿ ಏಕಾಏಕಿ ಈಗ ಡಿಸ್ಚಾರ್ಜ್ ಆದ್ರೆ ಮುಂದೆ ಈಗಾಗಲೇ ಸುಪ್ರೀಂ ಕೋರ್ಟ್ ಮೇಲೆ ಬರೋ ಹೋಗಕ್ಕೆ ಈಗ ಆ ಪೊಲೀಸ್ ತನಿಖಾಧಿಕಾರಿಗಳು ಕೂಡ ಚರ್ಚೆನ ನಡೆಸ್ತಾ ಇರುವಂತದ್ದು, ಮತ್ತೆ ಕಾನೂನು ತಜ್ಞರ ಜೊತೆ ಕೂಡ ಅವರು ಚರ್ಚೆನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಕೋರ್ಟ್ ಅಲ್ಲಿ ಮೆಡಿಕಲ್ ಗ್ರೌಂಡ್ ಮೇಲೆ ಆ ಬಗ್ಗೆ ಹೆಚ್ಚಾಗಿ ವಾದ ಮಾಡಿರುವಂತದ್ದು. ಅದರ ಗ್ರೌಂಡ್ ಮೇಲೆ ಮಧ್ಯಂತರ ಜಾಮೀನನ್ನು ಪಡ್ಕೊಂಡು ದರ್ಶನ್ ಆಸ್ಪತ್ರೆಯಲ್ಲಿ ಇಷ್ಟು ದಿನಗಳ ಕಾಲ ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ರು. ಈಗ ರೆಗ್ಯುಲರ್ ಬೇಲ್ ಸಿಗ್ತಾ ಇದ್ದಂತೆ ಈಗ ಡಿಸ್ಚಾರ್ಜ್ ಆದ್ರು ಅನ್ನೋ ಕಾರಣ ಅದೇ ಒಂದು ಪ್ರಮುಖ ಅಂಶವನ್ನ ಇಟ್ಕೊಂಡು ನಾಳೆ ಅಂದ್ರೆ ಮುಂದಿನ ದಿನಗಳಲ್ಲಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಬಹುದು. ಈ ಒಂದು ನಿರ್ಧಾರದಿಂದ ಏಕಾಏಕಿ ಡಿಸ್ಚಾರ್ಜ್ ಮಾಡುವಂತ ಸಾಧ್ಯತೆಗಳು ಕಡಿಮೆ. ಟ್ರೀಟ್ಮೆಂಟ್ ಅನ್ನ ಇನ್ನೂ ಕೆಲವು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಪಡ್ಕೊಂಡು ನಂತರ ಡಿಸ್ಚಾರ್ಜ್ ಆಗುವಂತ ನಿಟ್ಟಿನಲ್ಲಿ ಆಗಿರಬಹುದು. ಮತ್ತೆ ಉಳಿದ ಆರೋಪಿಗಳನ್ನು ಬೇಲ್ ತಗೊಂಡಿದ್ದಾರೆ. ಅವರು ಬಹುತೇಕವಾಗಿ ಸೋಮವಾರ ಅವರು ಎಲ್ಲರೂ ಕೂಡ ಜೈಲಿಂದ ರಿಲೀಸ್ ಆಗುವಂತದ್ದು, ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮ ಇನ್ಫಾರ್ಮೇಶನ್.